ಕೊಪ್ಪಳದಲ್ಲಿ ಹಿಂದೂ ಯುವಕ ಗವಿಸಿದ್ದಪ್ಪನ ಕೊಲೆ ಪ್ರಕರಣ ಹಲವು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಸದ್ಯ ನ್ಯಾಯಕ್ಕಾಗಿ ಬೃಹತ್ ಹೋರಾಟ ನಡೆಸೋದಕ್ಕೆ ರೂಪುರೇಷೆ ವ್ಯಕ್ತವಾಗ್ತಾ ಇದ್ದು, ಅಲ್ಲಿ ರೂಪುರೇಷೆಗೊಂಡಿದ್ದು ಬೆಂಬಲ ನೀಡುವಂತೆ ಯುವಕನ ತಂದೆ ಬೀದಿ ಬದಿಯಲ್ಲಿ ಕರಪತ್ರವನ್ನು ಹಂಚಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಇದರ ವರದಿ ಇಲ್ಲಿದೆ. ಕೊಪ್ಪಳದ ಗವಿಸಿದ್ದಪ್ಪ ಕೊಲೆ ಪ್ರಕರಣ ಆಗಸ್ಟ್ 11ಕ್ಕೆ ಬೃಹತ್ ಪ್ರತಿಭಟನೆಗೆ ಪ್ಲಾನ್. ಮಗನ ಸಾವಿಗೆ ನ್ಯಾಯ ಕೊಡಿಸಿ ತಂದೆ ಮನವಿ. ಕೈನಲ್ಲಿ ಕರಪತ್ರ, ಕಂಡವರ ಕಾಲಿಗೆ ಬೀಳೋದು. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ, ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಅಂತ ಕಾಲಿಗೆ ಬಿದ್ದು ಬೇಡಿಕೊಳ್ತಿರೋದು. 27 ವರ್ಷದ ಮಗನನ್ನ ಕಳೆದುಕೊಂಡ ತಂದೆ ನಿಂಗಜ್ಜನ ಕತೆ ಇದು. ಹೌದು, ಕೊಪ್ಪಳದ ಹಿಂದೂ ಯುವಕ ಗವಿಸಿದ್ದಪ್ಪ ಬರ್ಬರವಾಗಿ ಕೊಲೆಯಾಗಿ 6 ದಿನ ಕಳೆದಿವೆ. ಕೊಲೆಯ ಪ್ರಕರಣದಲ್ಲಿ ಹಲವು ಏರಿಳಿತಗಳು ನಡೆದಿವೆ. ರಾಜಕೀಯ ಕೆಸರೆರ ಚಾಟವೂ ಆಗಿವೆ. ಆದರೆ ಕೊನೆಯದಾಗಿ ಬೇಕಿರೋದು ಕುಟುಂಬಸ್ಥರಿಗೆ ನ್ಯಾಯ. ಆ ನ್ಯಾಯಕ್ಕಾಗಿ ಸದ್ಯ ಈ ಕುಟುಂಬ ಬೀದಿಗೆ ಇಳಿದಿದೆ. ವಾಲ್ಮೀಕಿ ಮಹಾ ಸಮುದಾಯದಿಂದ ಸೋಮವಾರ ಆಗಸ್ಟ್ 11ರಂದು ಕೊಪ್ಪಳದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ಕೊಪ್ಪಳದ ಪ್ರತಿಯೊಬ್ಬರು ಜಾತ್ಯತೀತ, ಪಕ್ಷಾತೀತವಾಗಿ ಪಾಲ್ಗೊಂಡು ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಗವಿಸಿದ್ದಪ್ಪನ ತಂದೆ ನಿಂಗಜ್ಜ ಮನವಿ ಮಾಡಿದ್ದಾರೆ. ನಮ್ಮ ಸಮಾಜದವರೆಲ್ಲ ಸೇರಿ ಒಂದು ಪ್ರಾಬ್ಲಮ್ಸ್ ಆಗಿದೆ ಸರ್, ಮನವಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಗವಿಸಿದ್ದಪ್ಪ ನಾಯಕನ ನನ್ನ ಮಗನ ಕೊಲೆ ಆಗಿದೆಯಲ್ಲ, ಆ ಕಾರಣಕ್ಕೋಸ್ಕರ ನಾವು ಇದೇ ದಿನಾಂಕ 11 ಸೋಮವಾರ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಎಲ್ಲ ನಮ್ಮ ಅಂಗಡಿ ಮಾಲೀಕರಿಗೂ ಮತ್ತು ಅದರಲ್ಲಿ ದುಡಿಯುವಂಥವ್ರಿಗೂ, ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ದಯವಿಟ್ಟು ಬಾ ಅಂತ ಮನವಿ ಮಾಡಿದ್ದೀವಿ ಸರ್. ನಾವು ಜನರೆಲ್ಲ ಸಾಕಷ್ಟು ಬೆಂಬಲ ಇದೆ, ನೀವು ಮುಂದುವರಿ, ನಾವೆಲ್ಲ ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೇವಲ ಜನರ ಬಳಿ ಮನವಿ ಮಾಡೋದಷ್ಟೇ ಅಲ್ಲ, ಕಂಡವರ ಕಾಲು ಹಿಡಿದು ತಂದೆ ನಿಂಗಜ್ಜ ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟು ಬಂದ್ ಮಾಡಿ ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ, ನಮ್ಮ ಕುಟುಂಬದ ಜೊತೆ ನೀವು ಜೊತೆಯಾಗಿ ಅಂತ ಅಂಗಲಾಚುತ್ತಿದ್ದಾರೆ. ಸದ್ಯ ಸೋಮವಾರ ನಡೆಯುವ ಹೋರಾಟಕ್ಕೆ ಇಡೀ ಕೊಪ್ಪಳ ಜನರು ಸೈ ಎಂದಿದ್ದಾರೆ. ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಬೆಂಬಲ ನೀಡೋದಾಗಿ ಹೇಳಿದ್ದಾರೆ. ಒಟ್ಟಾರೆ ಏನೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಮತ್ತೊಮ್ಮೆ ಇಂತಹ ಘಟನೆಗಳಿಗೆ ಅವಕಾಶ ಕೊಡಬಾರದು ಎಂದಿದ್ದಾರೆ. ಕೊಪ್ಪಳ ಶಾಂತಿಯುತ ನಗರ ಅಂತ ಒಂದು ನಗರದಲ್ಲಿ ಇವತ್ತು ಹಾಡಗಲೇ ಬರ್ಬರವಾಗಿ ಕೊಲೆ ಮಾಡ್ತಾರಂದ್ರ ಏನು ಪರಿಸ್ಥಿತಿ ಆಗ್ಯದ. ಈ ಥರದ ಘಟನೆಗಳು ಮರುಕಳಿಸಬಾರ್ದು. ಅದರ ಸಲುವಾಗಿ ಇವತ್ತು ಆ ಗವಿಸಿದ್ದಪ್ಪನ ತಂದೆ ಜೊತೆ ನಾವೆಲ್ಲರೂ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡೋದ್ರ ಜೊತೆಗೆ ಕೊಪ್ಪಳದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋದಕ್ಕೆ 11ನೇ ತಾರೀಕು ಸೋಮವಾರ ಗಡಿಯಾರ ಕಂಬದಿಂದ ಅಶೋಕ್ ಸರ್ಕಲ್ವರೆಗೂ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸದ್ಯ ಈ ಕೊಲೆ ಜಿಲ್ಲೆಯ 2 ಸಮುದಾಯದ ನಡುವೆ ಬಿರುಕು ಮೂಡಿಸಿದೆ. ಜೊತೆಗೆ ಈ ಕೇಸ್ನಲ್ಲಿ ಕುಟುಂಬಸ್ಥರಿಗೆ ಹಲವು ಅನುಮಾನಗಳು ಇವೆ. ಈ ಪ್ರತಿಭಟನೆ, ಬಂದ್ ಎಲ್ಲವೂ ನಡೆದ ಪರಿಣಾಮವಾದರೂ ಈ ಕುಟುಂಬದ ಎಲ್ಲಾ ಪ್ರಶ್ನೆಗೆ ಉತ್ತರದ ಜೊತೆಗೆ ನ್ಯಾಯ ದೊರಕಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.